ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಈ ವ್ಲಾಗ್ ಬಂದು ಗುರುವಾರದ ವ್ಲಾಗ್ ನೋಡ್ರಿ ಲಾಸ್ಟ್ ಗುರುವಾರದ ವ್ಲಾಗ್ ಇದು ಬೆಳಗ್ಗೆ ನಾನು 3 ಗಂಟೆಗೆ ಎದ್ದು ಪೂಜೆ ಎಲ್ಲ ಮುಗಿಸಿದ್ನಿ ನಾನು ಸುಮಾರು ಒಂದು 2-3 ವಿಡಿಯೋದಲ್ಲಿ ಶೇರ್ ಮಾಡಿರೋದ್ರಿಂದ ಇವತ್ತು ಬೆಳಗ್ಗೆ ಏನೋ ವೀಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆನೂ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಾಷ್ಟ ನಮ್ಮ ಮನೆಯವ್ರಿಗೆ ಮತ್ತು ಸಾನ್ವಿಗೆ ನಾಷ್ಟನೂ ಮಾಡಿಕೊಟ್ನಿ ನಾನಂತೂ ಗುರುವಾರ ಆಗಿರೋದ್ರಿಂದ ಉಪವಾಸ ಅಲ್ಲ ನಾನು ನಾಷ್ಟ ಎಲ್ಲ ಏನು ಮಾಡೋಂಗಿಲ್ಲ ಬೆಳಗ್ಗೆ 1 ಕಪ್ ಚಹಾ ಕುಡಿದಿದ್ನಿ ಒಂದು ಸ್ವಲ್ಪ ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ ನಾನು ಹಿಂದಿನ ದಿವಸ ಹೂ ತರಕ್ಕೆ ಹೋಗಿದ್ನಲ್ಲ ಆವಾಗ ಬೇಕಾಗಿರೋಷ್ಟು ಸೊಪ್ಪು ಮತ್ತು ತರಕಾರಿ ತೊಗೊಂಡು ಬಂದಿದ್ನಲ್ಲ ಅವನ್ನೆಲ್ಲನೂ ಇವಾಗ ಜೋಡಿಸ್ಕೊಂಡು ಬಿಟ್ರಾತಂತೇಳಿ ಎಲ್ಲನೂ ಕ್ಲೀನ್ ಮಾಡಿ ಫ್ರಿಜ್ ಒಳಗೆ ಜೋಡಿಸ್ಕೊಳಕತ್ತಿದ್ನಿ ಬೆಳಗ್ಗೆನೇ ಎಲ್ಲ ಕೆಲಸ ಅಂತೂ ಮುಗಿದ್ಬಿಟ್ಟಿತ್ತು ನಾನಂತೂ ಫ್ರೀ ಆಗಿದ್ನಿ ಮಧ್ಯಾಹ್ನಕ್ಕೆ ಸ್ವಲ್ಪ ಅಡುಗೆ ಮಾಡಬೇಕಿತ್ತಷ್ಟೆ ಹಾಗಾಗಿ ಏನು ಕೆಲಸ ಇರಲಿಲ್ಲಲ್ಲ ಇದನ್ನಾರ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಎಲ್ಲನೂ ಸೊಪ್ಪು ತರಕಾರಿ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ ಒಳಗೆ ಎತ್ತಿಟ್ಕೊಂಡು ಇನ್ನೊಂದು ಸಾರಿ ಎಲ್ಲ ಕಸ ಗುಡಿಸ್ಕೊಂಡು ನೋಡ್ರಿ ಅದು ಸೊಪ್ಪಲ್ಲೆಲ್ಲ ಮಣ್ಣು ಇರ್ತದಲ್ಲ ಹಾಗಾಗಿ ಇನ್ನು ಮತ್ತು ಹಂಗೆ ಬಿಟ್ರೆ ಎಲ್ಲ ಸಾನ್ವಿ ಬಂದು ತೊಳೆದಾಡಿ ಮತ್ತು ಬೆಡ್ ಮೇಲೆಲ್ಲ ಹೊಲಸು ಮಾಡ್ತಾಳೆ ಅಂತೇಳಿ ಮತ್ತು ಇನ್ನೊಂದು ಸಾರಿ ಎಲ್ಲ ಕಸ ಗುಡಿಸ್ಕೊಂಡು ಶುಂಠಿನ ನಾನು ಹಾಗೆ ಇಟ್ಟಿರಂಗಿಲ್ಲ ಫ್ರಿಜ್ ಒಳಗೆ ಸ್ವಲ್ಪ ಹೊತ್ತು ಈ ರೀತಿ ನೀರಲ್ಲಿ ಒಂದು 10 ನಿಮಿಷ ನೆನೆಯೋಕ್ಕಿಟ್ಟು ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅದ್ರೊಳಗೆ ಮ್ಯಾಲೆಲ್ಲ ಮಣ್ಣು ಇರ್ತದಲ್ಲ ಅದೆಲ್ಲ ಹೊಕ್ಕತಿ ಈ ರೀತಿ ನಾವು ನೀರಾಗಿ ನೆನೆ ಇಟ್ಟು ತೊಳೆದ್ರೆ ಬೇಗ ಹೋಗ್ತತಿ ಹಾಗಾಗಿ ನೆನೆ ಇಟ್ಟು ತೊಳೆದು ಆಮೇಲೆ ಅದನ್ನು ನಾನು ಟಿಶ್ಯೂ ಪೇಪರ್ ಹಾಕಿ ಡಬ್ಬಿ ಒಳಗೆ ಹಾಕಿ ಎತ್ತಿಟ್ಕೊಂಡಿರ್ತೀನಿ ಆವಾಗ ನಮ್ಗೆ ಭಾಳ ದಿವಸ ಬರ್ತತಿ ಶುಂಠಿ ಹಾಗಾಗಿ ಮತ್ತು ಒಂದು ಸ್ವಲ್ಪ ಫ್ರೂಟ್ಸನ್ನು ತೊಗೊಂಡು ಬಂದಿದ್ನಿ ಸಾನ್ವಿಗೆ ಅವನನ್ನು ಒಂದು ಬೌಲೊಳಗೆ ಹಾಕಿ ಇಲ್ಲೇ ಇಡಾಕತ್ತಿದ್ನಿ ಎಕ್ಸ್ಟ್ರಾ ಟೊಮೆಟೊ ಆಗಿದ್ದು ನೋಡ್ರಿ ನಂದು ಅದು ಒಂದೇನು ಡಬ್ಬಿ ಮಾಡಿದೆನಲ್ಲ ಟೊಮೆಟೊ ಹಾಕಕ್ಕೆ ಆ ಟೊಮೆಟೊ ಬುಟ್ಟಿ ಎಲ್ಲ ತುಂಬಿ ಒಂದು 4 ಎಕ್ಸ್ಟ್ರಾ ಇದ್ದು ಮತ್ತು ಇವ ಮೊದಲು ತಂದಿದ್ದು ಹಾಗಾಗಿ ಒಂದು ಮೇಲ್ಗಡೆನೇ ಇಟ್ರಾತಂತೇಳಿ ತಗೊಂಡು ಬಂದಿದ್ನಿ ಈಗ ಒಂದು ಸರಿ ಎಲ್ಲ ಗ್ಯಾಸ್ ಎಲ್ಲ ಒರೆಸ್ಕೊಂಡು ಹಾಲು ಕುಡಿದ್ರೆ ಆಯ್ತು ಅಂತೇಳಿ ಇವಾಗ ಫಸ್ಟ್ ಗ್ಯಾಸ್ ಎಲ್ಲ ಒರೆಸ್ಕೊಳತ್ತೀನಿ ನೋಡ್ರಿ ಬೆಳಗ್ಗೆ ಬರೀ ಹಾಲು ಕಾಯಿಸಿ ಮತ್ತು ನಾಷ್ಟ ಮಾಡಿಕೊಟ್ಟಿದ್ನಷ್ಟ ಏನೂ ಮಾಡಿರಲಿಲ್ಲ ಆದರೂ ನಾನು ಎಷ್ಟು ಸರಿ ಅಡುಗೆ ಮನೆಗೆ ಹೋಗಿ ಏನಾದರೂ ಅಡುಗೆ ಮಾಡ್ತೇನಲ್ಲ ಅವಾಗ ಈ ರೀತಿ ಒಂದು ಸರಿ ಮೇಲೆ ಒರೆಸ್ಕೊಂಡು ನಾನು ಸ್ಟಾರ್ಟ್ ಮಾಡಿರ್ತೀನಿ ಏನಾದರೂ ಅಡುಗೆ ಮಾಡೋದಾದ್ರೆ ಇವಾಗ ಒಂದು ಸ್ವಲ್ಪ ಹಾಲು ಕಾಯಿಸ್ಕೊಂಡು ಬೆಳಗ್ಗೆ ಚಹಾ ಕುಡ್ದಿದ್ದು ಈಗ ಆಲ್ಮೋಸ್ಟ್ ಟೈಮ್ ಬಂದು ಒಂದು 11-11:30 ಆಗಕ್ಕೆ ಬಂದಿತ್ತು ಅಷ್ಟೊತ್ತಾಗಿತ್ತು ನಾನು ಏನು ತಿಂದಿರಲಿಲ್ಲಲ್ಲ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಚಹಾ ಕುಡ್ದಿದ್ನಿ ಇವಾಗ ಚಹಾ ಕುಡಿಬೇಕಂದ್ರೆ ಯಾಕೋ ಬ್ಯಾಡ್ ಅನ್ಸಕ್ಕಾಯ್ತು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಹಾಲು ಬಿಸ್ಕೆಟ್ 1-2 ಬಿಸ್ಕೆಟ್ ತಿಂದು ಹಾಲು ಕುಡಿದ್ರೆ ಆಯ್ತು ಅಂತೇಳಿ ಇವಾಗ ಬಿಸ್ಕೆಟ್ ತಿನ್ನಕತ್ತೀನಿ ನೋಡ್ರಿ ಒಬ್ಬೊಬ್ಬರು ಉಪವಾಸ ಹೆಂಗೆ ಮಾಡ್ತಾರಂದ್ರೆ ಬೆಳಗ್ಗೆ ನಾಷ್ಟ ತಿಂತಾರೋ ಮಧ್ಯಾಹ್ನ ಊಟ ಮಾಡ್ತಾರೋ ಮತ್ತು ರಾತ್ರಿ ನಾಷ್ಟ ತಿಂತಾರೋ ಈ ರೀತಿ ಒಪ್ಪತ್ತು ಮಾಡ್ತಾರೋ ಮತ್ತು ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಒಂದು ಹೊತ್ತು ಅಷ್ಟೇ ಊಟ ಮಾಡೋರು ಇರ್ತಾರೋ 2 ಹೊತ್ತು ಉಪವಾಸ ಇರ್ತಾರೋ ಒಬ್ಬೊಬ್ಬರೇ ಅನ್ನ ತಿನ್ನದೆ ಮತ್ತು ಬೇರೆ ಎಲ್ಲ ತಿಂತಾರೋ ಇವಾಗ ಚಪಾತಿ ತಿಂತಾರೋ ರೊಟ್ಟಿ ತಿಂತಾರೋ ಎಲ್ಲ ತಿಂತಾರೋ ಒಟ್ಟಿನಲ್ಲಿ ಅಕ್ಕಿದೇನು ಮಿಕ್ಸ್ ಆಗಿರಬಾರ್ದು ಅದನ್ನು ತಿನ್ನಂಗಿಲ್ಲ ಆ ಥರ ಒಪ್ಪತ್ತು ಮಾಡ್ತಾರೋ ಅವ್ರವ್ರಿಗೆ ಯಾವ ಥರ ಅನುಕೂಲ ಆಕತಿ ಮತ್ತು ಅವ್ರ ಇಷ್ಟದ ಪ್ರಕಾರ ಅವರು ಒಪ್ಪತ್ತನ್ನು ಮಾಡ್ತಾರೋ ನಾನಂತೂ ಒಂದೇ ಹೊತ್ತು ಊಟ ಮಾಡ್ತೀನಿ ಆದರೆ ಚಹಾ ಹಾಲು ಈ ಥರ ಲಿಕ್ವಿಡ್ ಏನಿರ್ತದಲ್ಲ ಅದನ್ನು ನಾನು ಕುಡ್ದಿರ್ತೇನೆ ಅಷ್ಟೇ ಇವತ್ತು ನಾನು ಉಪವಾಸ ಮಾಡೋಕ್ಕೆ ಶುರು ಮಾಡಿದಾಗಿಂದ ಇವತ್ತು ಫಸ್ಟ್ ಟೈಮ್ ಅನಿಸ್ತತಿ ಹಾಲು ಬಿಸ್ಕೆಟ್ ಈ ರೀತಿ ತಿಂದಿರೋದು ಇಲ್ಲಂತಂದ್ರೆ ನಾನು ತಿನ್ನಂಗಿಲ್ಲ ಬೆಳಗ್ಗೆ 1 ಕಪ್ ಚಹಾ ಕುಡಿದ್ನಂದ್ರೆ ಮುಗೀತು ಮಧ್ಯಾಹ್ನಕ್ಕೆ ಏನಾದರೂ ಒಂದು ಸ್ವಲ್ಪ ಫ್ರೂಟ್ಸ್ ಇದ್ರೆ ತಿಂತಾನೆ ಇಲ್ಲಾಂದ್ರೆ ಇಲ್ಲ ಅದು ಏನು ನನಗೆ ತಿನ್ಬೇಕಂತ ಅನ್ಸಂಗೇನೇ ಇಲ್ಲ ರಾತ್ರಿ 1 ಹೊತ್ತು ಮಾತ್ರ ನಾನು ಊಟ ಮಾಡ್ತೀನಿ ನಾನು ಈ ರೀತಿ ಮಾಡ್ತೇನೆ ನೋಡಿ ಹಂಗೆ ಒಂದು ಸ್ವಲ್ಪ ಕುತ್ಕೊಂಡಾದ್ಮೇಲೆ ಇವಾಗ ನಾನು ಅಡುಗೆ ಮಾಡಕ್ಕೆ ಬಂದು ನೋಡ್ರಿ ಟೈಮ್ ಬಂದು ಒಂದು 12-12:30 ಆಗಕ್ಕೆ ಬಂದಿತ್ತು ಟಿ ವಿ ನೋಡ್ಕೊತ ನಾನು ನಿಧಾನಕ್ಕೆ ಕೆಲಸ ಮಾಡಕತ್ತಿದ್ನಿ ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಬರೀ ಟೊಮೆಟೊ ಕಾಯಿ ಹಿಂಡಿ ರೊಟ್ಟಿ ಅಷ್ಟೇ ಮಾಡಕತ್ತಿದ್ನಿ ಯಾಕಂದ್ರೆ ನಮ್ಮ ಮನೆಯವ್ರದ್ದು ಒಬ್ರದೇ ಊಟ ನಮ್ಮ ಸಾನ್ವಿ ನಾನು ಒಂದು ಅರ್ಧ ರೊಟ್ಟಿ ತಿಂದ್ಲಂದ್ರೆ ಮುಗೀತು ಮತ್ತು ಅನ್ನ ಸಾರ ಎಲ್ಲ ಮಾಡೀನಿ ಅಂದ್ರೆ ಉಳಿದು ಬಿಡ್ತೈತಿ ಅದಕ್ಕಾಗಿ ಬರೀ ರೊಟ್ಟಿ ಟೊಮೆಟೊ ಕಾಯಿ ಹಿಂಡಿ ಮಾಡಿರಾತಂತೇಳಿ ಅಷ್ಟೇ ಮಾಡತ್ತಿದ್ನಿ ಮತ್ತು ಇಲ್ಲೇ ಟೊಮೆಟೊ ಕಾಯಿ ಸಿಗೋದು ಅಪರೂಪ ಯಾವಾಗಲೂ ಸಿಗಂಗಿಲ್ಲ ನಮಗೆ ರೆಗ್ಯುಲರಾಗಿ ಯಾವಾಗ ಸಿಕ್ಕಿರ್ತಾವ ಅವಾಗ ಮಾತ್ರ ನಾನು ಬಿಡಂಗೇನೆಲ್ಲ ತೊಗೊಂಡು ಬಂದಿರ್ತೀನಿ ಇದು ನನಗೆ ಭಾಳ ಇಷ್ಟ ಅಂತ ಹೇಳ್ಬೋದು ಈ ಥರ ಟೊಮೆಟೊ ಹಿಂಡಿ ಬದನೆಕಾಯಿ ಭರ್ತಾ ಈ ಥರ ಎಲ್ಲ ರೊಟ್ಟಿ ಒಳಗೆ ಹಚ್ಕೊಂಡು ತಿನ್ನೋಕೆ ನನಗಂತೂ ಭಾಳ ಇಷ್ಟ ಆಗ್ತೈತಿ ಅವತ್ತು ನಾನು ಉಪವಾಸ ಇರೋದ್ರಿಂದ ನಾನು ತಿನ್ನಲಿಲ್ಲ ಮಧ್ಯಾಹ್ನ ರಾತ್ರಿಗೆ ತಿಂದ್ರಾತಂತೇಳಿ ಮಧ್ಯಾಹ್ನ ಎಲ್ಲ ಟೊಮೆಟೊ ಎಲ್ಲ ಹುರಿದಿಟ್ಟು ಅಷ್ಟೊತ್ತಿಗಾಗಲೇ ಟೈಮ್ ಆಗಿಬಿಟ್ಟಿತ್ತು 1 ಗಂಟೆ ಆಗಿತ್ತು ಮತ್ತು ಸಾನ್ವಿನ ಕರ್ಕೊಂಬಂದು ನೋಡ್ರಿ ಸ್ಕೂಲಿಗೆ ಹೋಗಿ ನಾನು ದಿನ ಅಷ್ಟೇ ಅಲಾರಾಮ್ ಇಟ್ಕೊಂಡಿರ್ತೀನಿ ನಾನು ಕೆಲಸದ ಟೈಮ್ದಾಗ ಮತ್ತಕಿನ ಅಲ್ಲೇ ಮರ್ತಿಗಿರ್ತಾನೆ ಅಂತೇಳಿ ಅಲಾರಾಮ್ ಇಟ್ಕೊಂಡಿರ್ತೀನಿ 12 ಗಂಟೆಗೆ 1 ಗಂಟೆಗೆ ಒಂದು 5 ನಿಮಿಷ ಕಡಿಮೆ ಇರ್ತಾ ಅಲಾರಾಮ್ ಇಟ್ಕೊಂಡ್ರೆ ಅಲಾರಾಮ್ ಹೊಡೆದ ತಕ್ಷಣ ನಂಗೆ ನೆನಪಾಗ್ಬಿಡ್ತೈತಿ
ಎಲ್ಲ ಕೆಲಸ ಎಲ್ಲ ಬಿಟ್ಟು ನಾನು ಆಕಿನ ಕರ್ಕೊಂಡು ಬಂದುಬಿಟ್ಟಿರ್ತೀನಿ. ಇವತ್ತು ಅಷ್ಟೇ ನಾನು ಟೊಮೆಟೊಕಾಯಿ ಎಲ್ಲ ಹುರಿದು ಇನ್ನೇನು ಚಟ್ನಿ ಮಾಡ್ಬೇಕನ್ನತ್ತೀನಿ. ಅಲಾರಾಮ್ ಹೊಡ್ಯಕತ್ತು ಮತ್ತು ಸಾನ್ವಿದು ಟೈಮ್ ಆಗೈತೆ ಅಂತೇಳಿ ನಾನು ಹೋಗಿ ಆಕಿನ ಕರ್ಕೊಂಡು ಬನ್ನಿ. ಕರೆಕ್ಟಾಗಿ 1 o'clock ಹೋಗಿ ಕರ್ಕೊಂಡು ಬಂದಿರ್ತೀನಿ. ಅದರ ಅಕ್ಕಿ ಅದನ್ನು ಲೇಟ್ ಅಂತ ತೊಗೊಂಡ್ರಿ ಸಾನ್ವಿ. ಅಕ್ಕಿ ಇದು ಸ್ಕೂಲ್ನಾಗ ಒಂದು ವ್ಯಾನ್ ಬರ್ತೈತಿ. ಆ ವ್ಯಾನ ಒಂದು 2-3 ನಿಮಿಷ ಬೇಗನೆ ಬರ್ತೈತಿ. 1 ಗಂಟೆಗೂ ಮುಂಚೆನೇ ಬಂದುಬಿಡ್ತೈತೆ ಅನಿಸ್ತತ್ತದು. ಅವ್ರು ಹೋಗಿದ ತಕ್ಷಣ ನಾನು ಬಂದುಬಿಡ್ಬೇಕು ಆಕಿಗೆ, ಇಲ್ಲಾಂದ್ರೆ ಭಾಳ ಲೇಟ್ ಮಾಡಿದಂಗೆ ಅನಿಸ್ತೈತೆ ಆಕಿಗೆ. ಅದಕ್ಕೆ ಕರೆಕ್ಟಾಗಿ 1 ಗಂಟೆಗೆ ಹೋದ್ರೂ ನನಗೆ ಯಾವಾಗಲೂ ಕೇಳತ್ತಿರ್ತಾಳೆ ಆಕಿ, ಯಾಕಮ್ಮ ಇವತ್ತು ನೀನು ಲೇಟಾಗಿ ಬಂದು ಅಂತ ಹೇಳ್ತಾಳೆ. ನಾನೇನು 1:05 1:10 ಹೋಗಂಗಿಲ್ಲ, ಕರೆಕ್ಟಾಗಿ 1 ಗಂಟೆಗೆ ಹೋಗ್ತೀನಿ. ಯಾಕಂದ್ರೆ ಮನೆ ಮುಂದೆನೇ ಸ್ಕೂಲ್ ಇರೋದ್ರಿಂದ 1 ಗಂಟೆಗೆ ಕರೆಕ್ಟಾಗಿ ಹೋಗ್ತೀನಿ. ಅದನ್ನು ನಾನು ಲೇಟ್ ಅಂತಾಳೆ ಸಾನ್ವಿ. ಹಾಗಾಗಿ ಆಕಿನ ನಾನು ಅಲಾರಾಮ್ ಇಟ್ಕೊಂಡು ಡೈಲಿ ಕರ್ಕೊಂಡು ಬಂದಿರ್ತೀನಿ. ಬಂದ ತಕ್ಷಣ ಆಕಿ ಸ್ಕೂಲಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಫಸ್ಟ್ ನನಗೆ ತೋರಿಸ್ಬೇಕು. ತೋರಿಸೋವರೆಗೂ ಆಕಿಗೆ ಸಮಾಧಾನ ಆಗಂಗಿಲ್ಲ. ಡೈಲಿ ಅಷ್ಟೇ ಈ ಥರ ಏನಾದರೂ ಒಂದು ಮಕ್ಕಳ ಹತ್ರ ಕ್ರಾಫ್ಟ್ ಮಾಡಿಸಿ ಕೊಟ್ಟು ಕಳಿಸಿರ್ತಾರೋ ಅದನ್ನು ಬಂದ ತಕ್ಷಣ ನನಗೆ ತೋರಿಸ್ತಾಳೋ. ಆಮೇಲೆ ಇವಾಗ ಯೂನಿಫಾರ್ಮ್ ಕೊಟ್ಟಾರ, ಆಕಿಗೆ ಮುಂಚೆ ಕೊಟ್ಟಿರಲಿಲ್ಲ. ಇವಾಗ ಯೂನಿಫಾರ್ಮ್ ಕೊಟ್ಟಾರೋ ಅವನ್ನೆಲ್ಲ ಬಿಚ್ಚಿ ಡ್ರೆಸ್ ಚೇಂಜ್ ಮಾಡಿಸಿನ ಆಕಿಗೆ ಮಾಡಿಸಿ ಸ್ವಲ್ಪ ಏನಾದರೂ ತಿನ್ನಕ್ಕೆ ಕೊಡಬೇಕು. ಹಾಗೆ ಸ್ಕೂಲ್ನಾಗ ಏನೇನು ಹೋಮ್ವರ್ಕ್ ಕೊಟ್ಟಾರೋ, ಏನು ಆ್ಯಕ್ಟಿವಿಟಿ ಕೊಟ್ಟಾರೋ ಎಲ್ಲನೂ ನಾನು ಈಗ ಬಂದ ತಕ್ಷಣ ತೆಗೆದು ನೋಡ್ಬಿಡ್ತೀನಿ. ಯಾಕಂದ್ರೆ ಒಂದೊಂದು ಸರಿ ಏನಾದರೂ ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ, ಅದಕ್ಕೇನಾದರೂ ಐಟಮ್ಸ್ ಹೊರಗಡೆ ತರೋದಿತ್ತಂದ್ರೆ ನಾನು ಸಂಜೆ ಮುಂದೆ ನೋಡಿನಿ ಅಂದ್ರೆ ಮತ್ತು ಹೊರಗಡೆ ಹೋಗಿ ತರೋಕ್ಕಾಗಂಗಿಲ್ಲ. ಹಾಗಾಗಿ ಮಧ್ಯಾಹ್ನದ ಮೇಲೆ ಬಂದ ತಕ್ಷಣ ನಾನು ನೋಡ್ಕೊಂಬಿಟ್ಟಿರ್ತೀನಿ ಏನೇನು ತರಬೇಕು ಹೊರಗಡೆಯಿಂದ ಏನಿಲ್ಲ. ಆ ಥರ ಏನಾದರೂ ತರೋದಿತ್ತಂದ್ರೆ ಸಂಜೆ ಮುಂದೆ ತೊಗೊಂಡು ಬಂದು ಮಾಡ್ಕೊಂಬಿಡ್ಬೋದು. ನಾವು ಸಂಜೆ ಮುಂದೆ ತೆಗೆದು ನೋಡ್ಕೊತ ಕೂತೀವಿ ಅಂದ್ರೆ ರಾತ್ರಿ ಹೋಗಿ ತೊಗೊಂಡು ಬಂದು ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಇದು ರೆಗ್ಯುಲರಾಗಿ ನೋಡಿರಿ, ಸ್ಕೂಲಿಂದ ಬಂದ ತಕ್ಷಣ ಫಸ್ಟ್ ಆಕಿ ಬ್ಯಾಗೆಲ್ಲ ಚೆಕ್ ಮಾಡಿ ಏನದು ತಿನ್ಕೊಂಬಂದಾಳೋ ಇಲ್ಲೋ, ಮತ್ತು ಏನು ಆ್ಯಕ್ಟಿವಿಟಿ ಕೊಟ್ಟಾರೋ, ಏನು ಹೋಮ್ವರ್ಕ್ ಕೊಟ್ಟಾರೋ ಇದನ್ನು ನೋಡ್ತೀನಿ. ಇವತ್ತು ಬೆಳಗ್ಗೆ ನಾನು ನಾಷ್ಟ ಹಾಕಿ ಕೊಟ್ಟು ಕಳಿಸಿದ್ನಿ ಆಕಿಗೆ, ಅದ್ರಕ್ಕಿ ನೀಟಾಗಿ ತಿನ್ಕೊಂಡು ಬಂದಿರಲಿಲ್ಲ. ಅದನ್ನು ನಾನು ಇವಾಗ ತಿನ್ನಕ್ಕೆ ಕೊಟ್ಟಿದ್ದು ನೋಡ್ರಿ ಆಕಿಗೆ. ಕಾರ್ನ್ ಬೇಯಿಸ್ಕೊಟ್ಟಿದ್ನಿ, ಹಾಗಾಗಿ ಅವನ್ನ ಹಂಗೆ ಬಿಟ್ಕೊಂಬಂದಿದ್ಲು. ಸ್ವಲ್ಪ ಎಲ್ಲ ತಿನ್ನು ಖಾಲಿ ಮಾಡಿಬಿಡೋಣ ಅಂಥೇಳಿ ಅವನನ್ನು ತಿನ್ನಕ್ಕೆ ಕೊಟ್ಟಿದ್ನಿ. ನಾನು ಹಂಗೆ ಟೊಮೆಟೊಕಾಯಿ ಹಿಂಡಿ ಮಾಡೋಕೆ ಬೆಳ್ಳುಳ್ಳಿ ಎಲ್ಲ ಸುಲಿದು ಇವಾಗ ಹಿಂಡಿ ಮಾಡತ್ತೇನೆ ನೋಡ್ರಿ. ಇವನೇನು ಹುರಿದಿಟ್ಟಿನಲ್ಲ ಇವೆಲ್ಲ ತಣ್ಣಗಾಗಿದ್ದು ಇವಾಗ ಮಿಕ್ಸಿ ಜಾರಿಗೆ ಹಾಕಕತ್ತೀನಿ. ಹಾಕಿ ಆಮೇಲೆ ಕಡಲೆ ಬೀಜನೂ ಹುರಿದಿಟ್ಕೊಂಡಿದ್ದು ನಾನು, ಆ ಕಡಲೆ ಬೀಜನೂ ಹಾಕ್ಕೊಳತ್ತೇನೆ ನೋಡ್ರಿ. ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಜೀರಿಗೆ, ಅರಿಶಿನ ಪುಡಿ ಮತ್ತು ಉಪ್ಪು. ನೀವು ಶುಂಠಿ ಬೇಕಂದ್ರೆ ಹಾಕೋಬೋದು, ಇಲ್ಲಂತಂದ್ರೆ ಇಲ್ಲ, ಅದೇನು ಕಂಪಲ್ಸರಿ ಅಂತೇನಿಲ್ಲ. ಇಷ್ಟು ಹಾಕಿ ನೀರು ಹಾಕಿದನ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಮಿಕ್ಸಿಗೆ ಹಾಕೋಬೇಕು ನೋಡಿರಿ. ಈ ರೀತಿ ಜಾಸ್ತಿ ನೈಸಾಗಿ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿನೇ ಇರಬೇಕು. ಆವಾಗ ಹಿಂಡಿ ರೊಟ್ಟಿ ಜೋಡಿ ತಿನ್ನೋಕೆ ಚಲೋ ಇರ್ತೈತಿ. ಹಿಂಡಿ ಮಾಡಿ ಇಟ್ನಿ. ಆಮೇಲೆ ನಮ್ಮ ಮನೆಯವ್ರು ಬಂದರು ಒಂದು 5-10 ನಿಮಿಷಕ್ಕೆ. ಆಮೇಲೆ ನಾನು ಬಿಸಿ ರೊಟ್ಟಿನ ಮಾಡತ್ತೇನೆ ನೋಡಿರಿ. ನಾನು ಒಂದು 4 ರೊಟ್ಟಿ ಮಾಡ್ಬೇಕನ್ನಿ, 1 ರೊಟ್ಟಿ ಎಕ್ಸ್ಟ್ರಾ ಆಗೇ ಬಿಡಿತ್ತು, 5 ರೊಟ್ಟಿ ಆಯಿತು. ಇವಾಗ ಬಿಸಿ ರೊಟ್ಟಿನ ಮಾಡಕತ್ತೀನಿ. ಮಾಡಿಟ್ರಂತೂ ನಮ್ಮ ಮನೆಯವ್ರು ತಿನ್ನಂಗೇ ಇಲ್ಲ. ಹಾಗಾಗಿ ಬೆಳಗ್ಗೆ ಎಷ್ಟು ಬೇಗ ನಾನು ಕೆಲಸ ಮುಗಿಸಿರೋನೋ ಮಧ್ಯಾಹ್ನಕ್ಕೆ ಮಾತ್ರ ರೊಟ್ಟಿ ಬಡಿಲೇಬೇಕು. ಅದೇನೋ ನನಗೂ ಸರಿ ಬರೋಂಗಿಲ್ಲ ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನ ತಿನ್ನೋದಂತಂದ್ರೆ ನನಗೂ ಅಷ್ಟೊಂದು ಇಷ್ಟ ಆಗಂಗಿಲ್ಲ. ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಹತ್ತವಾತು ಅಂತೇಳಿ ನಾನು ಮಧ್ಯಾಹ್ನನೇ ಬಿಸಿ ರೊಟ್ಟಿನ ಮಾಡಿರ್ತೀನಿ. ಚಪಾತಿನೂ ಅಷ್ಟೇ ಯಾವಾಗಲೂ ಮಾಡಿಡಂಗಿಲ್ಲ. ಮಾಡಿಟ್ರೆ ಫಸ್ಟ್ ನನಗೆ ತಿನ್ನೋಕ್ಕಾಗಂಗಿಲ್ಲ, ಅವ್ರು ತಿನ್ನೋದಿನ್ನ ದೂರ, ನನಗೆ ತಿನ್ನೋಕ್ಕಾಗಂಗಿಲ್ಲ. ಹಾಗಾಗಿ ನಾನು ಚಪಾತಿ ಮಾಡೋದಾದರೂ ಅಷ್ಟೇ ಹಿಟ್ಟು ಕಲಸಿಟ್ಟಿರ್ತೀನಿ. ರೊಟ್ಟಿ ಮಾಡೋದಾನು ಮಧ್ಯಾಹ್ನಕ್ಕೆ ಮಾಡಿರ್ತೇನೆ ನೋಡಿರಿ. ಯಾವಾಗಲೂ ಅಷ್ಟೇ, ಮಧ್ಯಾಹ್ನಕ್ಕಷ್ಟೇ ಅಲ್ಲ, ರಾತ್ರಿ ಮಾಡುವಾಗ ರೊಟ್ಟಿ ಚಪಾತಿ ಮಾಡುವಾಗೂ ಅಷ್ಟೇ ನಾನು ಬಿಸಿದನ್ನು ಮಾಡಿರ್ತೀನಿ. ಪಲ್ಯ, ಅನ್ನ, ಸಾಂಬಾರು ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಆದರೆ ರೊಟ್ಟಿ ಚಪಾತಿ ಮಾತ್ರ ಬಿಸಿ ಇರಲಿಲ್ಲ ಅಂದ್ರೆ ತಿನ್ನೋಕನ ಆಗಂಗಿಲ್ಲ ನೋಡಿರಿ. ಇವಾಗ ಬಿಸಿ ರೊಟ್ಟಿನ ಮಾಡಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಡತ್ತೀನಿ. ಟೊಮೆಟೊಕಾಯಿ ಹಿಂಡಿ ಅಷ್ಟೇ ಇತ್ತಲ್ಲ, ಹಾಗಾಗಿ ಅದ್ರ ಜೋಡಿ ನೆಂಚ್ಕೊಳಕ್ಕೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಉಪ್ಪು, ಖಾರ, ಎಣ್ಣೆ, ಲೆಮನ್ ಹಾಕಿ ಮಿಕ್ಸ್ ಮಾಡಿ ಇವಾಗ ಅವರಿಗೆ ಊಟಕ್ಕೆ ಕೊಡತ್ತೀನಿ. ಸಾನ್ವಿ ಮತ್ತು ನಮ್ಮ ಮನೆಯವರಿಬ್ಬರು ಊಟ ಮಾಡಿರೋ. ನಮ್ಮ ಮನೆಯವ್ರ ಜೋಡಿ ಸಾನ್ವಿಗೇನೋ ಹಿಂಡಿ ಇಷ್ಟ ಆಯ್ತು ಇವತ್ತು ಮಾಡಿದ್ದು, ಹಾಗಾಗಿ ಆಕಿ ನಮ್ಮ ಮನೆಯವ್ರ ಜೋಡಿನ ಊಟ ಮಾಡ್ಕೊಂಡ್ಬಿಟ್ಲು. ನಾನಂತೂ ಆವಾಗಲೇ ಹಾಲು ಕುಡ್ದಿದ್ನಲ್ಲ, ಅದಕ್ಕಾಗಿ ನಾನೇನೂ ತಿನ್ನಲಿಲ್ಲ. ಇವಾಗ ನಾಮಲೇಖನ ಬರೋದ್ರಾಯ್ತು 1 hour ಅಂತೇಳಿ ನಾಮಲೇಖನ ಬರೆಯತ್ತೇನೆ ನೋಡಿರಿ. ನಾನಾಗಲೇ ಶುರು ಮಾಡಿ ಒಂದು 5-6 ವಾರ ಆಯ್ತಂತ ಅನಿಸ್ತತಿ. ಮಧ್ಯದಲ್ಲಿ ನಮ್ಮವ್ವ ನಮ್ಮಪ್ಪ ಬಂದ್ರು ಅಂಥೇಳಿ ಯಾವಾಗ ಸ್ವಲ್ಪ ದಿವಸ ಬರೆದಿರಲಿಲ್ಲ, ಮತ್ತು ಇನ್ನೊಂದಷ್ಟು ದಿವಸ ನಾನು ಬರೆಯೋ ಹಾಗಿರಲಿಲ್ಲ, ಹಾಗಾಗಿ ಯಾವಾಗ ಬರೀಲಿಲ್ಲ. ಹೀಗಾಗಿ ಸ್ವಲ್ಪ ಹಿಂದೆ ಉಳಿದತ್ತದು. ನಾನು ಡೈಲಿ ಎಷ್ಟಾದರೂ ಒಂದು 200-300 ಬರೆದು ಇಡಬೇಕು ಅಂತ ಅಂದ್ಕೊಂಡೇನಿ. ಹಾಗಾಗಿ ಫಸ್ಟನೇ ಎಲ್ಲ ಕಾಲಮ್ ಹಾಕಿ ನಂಬರ್ ಹಾಕಿ ಇಟ್ಕೊಂಡ್ಬಿಟ್ಟನಿ, ಟೈಮ್ ಸಿಕ್ಕಾಗ ಬರೆದಿಟ್ರಾತಂಥೇಳಿ.
ನಾನು ಬರೆಯೋದು ನೋಡಿ ಸಾನ್ವಿಯನ್ನು ನಾನು ಹೋಮ್ವರ್ಕ್ ಮಾಡ್ತೇನಮ್ಮ ಇವಾಗಲೇನ ಅಂತೇಳಿ ಆಕೆನೋ ಬುಕ್ಸ್ ಎಲ್ಲ ತೊಗೊಂಡ್ಬಂದು ಇವಾಗ ಹೋಮ್ವರ್ಕ್ ಮಾಡಕತ್ತಾಳೆ ನೋಡ್ರಿ. ಇಲ್ಲಂತಂದ್ರೆ ಬರಿತಾನೆ ಇರಲಿಲ್ಲ ಆಕೆ. ನಾನು ಸಂಜೆ ಮುಂದೆ ಹೋಮ್ವರ್ಕ್ ಮಾಡ್ತೀನಿ ಇವಾಗ ಮಾಡೋದಿಲ್ಲ ಅಂತಿದ್ಲು. ನಾನು ಬರೆಯೋದು ನೋಡಿ ಆಕೆ ನಾನು ಹೋಮ್ವರ್ಕ್ ಮಾಡ್ಕೊತೇನೆ ಅಂಥೇಳಿ ನನ್ನ ಪಕ್ಕದಲ್ಲೇ ನೋಡ್ರಿ 2 ಚೇರ್ ಆಕೆ ತಂದಿಟ್ಕೊಂಡು ಬ್ಯಾಗ್ ತೊಗೊಂಡ್ಬಂದು ಬುಕ್ಕೆಲ್ಲ ನನಗೆ ಓಪನ್ ಮಾಡಿ ತೋರಿಸಿ ಇವಾಗ ತಾನೇ ಬರ್ಕೊ ಅಂತ ಕೂತಾಳು. ದೊಡ್ಡವ್ರು ಏನು ಮಾಡ್ತಾರೋ ಅದನ್ನು ನೋಡಿ ಮಕ್ಕಳು ಕಲಿತಾರಂತ ಹೇಳ್ತಾರಲ್ಲ, ಅದು ಸುಳ್ಳಲ್ಲಿ ನೋಡ್ರಿ. ಡೈಲಿ ನಾನು ಎಷ್ಟು ಕರೆದ್ರೂ ಈಗ ಮಧ್ಯಾಹ್ನ ಹೋಮ್ವರ್ಕ್ ಮಾಡ್ತಿರಲಿಲ್ಲ, ಸಂಜೆ ಮುಂದೆ ಮಾಡ್ತೇನೆ ಅಂತೇಳಿ ಇವತ್ತು ನಾನು ಬರೆಯೋದನ್ನು ನೋಡಿ ಹಾಕಿ ಬರ್ಕೊ ಅಂತನ ಕೂತಾಳು. ಇವಾಗ ನಾಮಲೇಖನ ನೋಡ್ರಿ 6,000 ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದು 100 ಬರೆದ್ರೆ 7,000 ಕಂಪ್ಲೀಟ್ ಆಗ್ತತಿ. ನಾನಿನ್ನೂ ಇದನ್ನು 1,00,000 ಕಂಪ್ಲೀಟ್ ಮಾಡಬೇಕು ಆಗ್ತತಿ. ಸ್ವಲ್ಪ ನಾನು ಟೈಮ್ ಮಾಡಿಕೊಂಡು ಮಾಡಬೇಕು. ಯಾಕಂದ್ರೆ ನನಗಿವಾಗ ಇಡೀ ದಿವಸ ವೀಡಿಯೋ ಮಾಡೋದು ಮತ್ತು ಎಡಿಟಿಂಗ್ ಕೆಲಸ ಮತ್ತು ಬಟ್ಟೆ ಹೊಲಿಯೋದು, ನಂದು ಬಟ್ಟೆಗಳನ್ನ ನಾನು ಹೊಲ್ಕೊಳಕತ್ತೀನಿ. ಈಗ ಹಾಗಾಗಿ ಬೇರೆಯವ್ರ ಬಟ್ಟೆ ತೊಗೊಳಕತ್ತಿಲ್ಲ. ಇದು ಟೈಲರಿಂಗ್ ಕೆಲಸ, ಆಮೇಲೆ ಇಷ್ಟೆಲ್ಲ ಮತ್ತು ಇದು ನಾಮಲೇಖನ ಬರೆಯೋದನ್ನು ಒಂದು ಕೆಲಸ ಅಂತ ಅಂದ್ಕೊಂಡ್ಬಿಟ್ಟೆ ನಾನು. ಹಾಗಾಗಿ ಇಡೀ ದಿವಸ ನನಗಂತೂ ಒಟ್ಟು ಟೈಮೇ ಇರೋಂಗಿಲ್ಲ ನೋಡ್ರಿ. ಬೆಳಗ್ಗೆ ಯೋಗ ಬೇರೆ ಮಾಡ್ತೇನೆ. ಈಗ ಬೆಳಗ್ಗೆ ನಾನು 5:15ಗೆ ನಂದು ದಿನಚರಿ ಶುರು ಆದ್ರೆ ರಾತ್ರಿ 10 ಗಂಟೆವರೆಗೂ ಅಷ್ಟೇ ಇಡೀ ದಿವಸ ಬರೀ ಕೆಲಸ ಅದೇ ಇರ್ತೈತಿ. ಮಧ್ಯಾಹ್ನ ಮಲಗಂಗಿಲ್ಲ, ರೆಸ್ಟ್ ಮಾಡೋಂಗಿಲ್ಲ, ಏನಿಲ್ಲ. ಏನು ಟಿ ವಿ ನೋಡ್ಕೊತ ಅಲ್ಲೇ ಕೆಲಸ ಮಾಡೋ ಒಂದು 5-10 ನಿಮಿಷ ಕೂತಿರ್ತೀವಿ. ಅದು ಅಷ್ಟೇ ರೆಸ್ಟ್ ನೋಡ್ರಿ. ರೆಸ್ಟ್ ಮಾಡಲೇಬೇಕಂತೇಳಿ ಕುಂದ್ರಾಕಂತೂ ಟೈಮ ಸಿಗಂಗಿಲ್ಲ. ಈಗ ಹಂಗಾಗ್ಬಿಟ್ಟತಿ. ಎಲ್ಲ ನಾಮಲೇಖನ ಬರೆದು ಸಂಜೆ ಮುಂದೆ ಎತ್ತಿಟ್ನಿ. ಸಾನ್ವಿಯನ್ನು ಮೇಲ್ಗಡೆ ಮನೆಗೆ ಆಟ ಆಡೋಕೆ ಹೋಗ್ತೇನೆ ಅಂತೇಳಿ ಅಕ್ಕಿ ಹೋದ್ಲು. ನಾನಿವಾಗ ಮತ್ತೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಕಸ ಗುಡಿಸ್ಕೋಬೇಕು. ಚೇರು ಟೇಬಲು ಎಲ್ಲ ಆ ಕಡೆ ಈ ಕಡೆ ಆಗಿಬಿಟ್ಟಿರ್ತಾವೆ. ಅವನ್ನೆಲ್ಲನೂ ಎತ್ತಿ ನೀಟಾಗಿ ಅದರ ಜಾಗಕ್ಕೆ ಇಟ್ಟು ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ನೋಡ್ರಿ. ಮಧ್ಯಾಹ್ನ ನಾನು ನಮ್ಮ ಮನೆಯವ್ರದ್ದು ಊಟ ಎಲ್ಲ ಆದಮೇಲೆ ಅಲ್ಲೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ನಿ. ಹಾಗಾಗಿ ಕಿಚನ್ನ ಕ್ಲೀನಾಗೇ ಇತ್ತು. ಬರೀ ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ಮತ್ತಿನ್ನು ರಾತ್ರಿ ಅಡುಗೆ ಮಾಡಬೇಕಿತ್ತು. ಇವಾಗ ಸಂಜೆ ಮುಂದೆ ಕಸ ಎಲ್ಲ ಗುಡಿಸ್ಕೊಳಕತ್ತೀನಿ ನೋಡ್ರಿ. ಇವತ್ತು ಬೆಳಗ್ಗೆ ಪೂಜೆ ಮಾಡಿದ್ನೆಲ್ಲ ಕಸ ಗುಡಿಸಿ ಒರೆಸಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ನಿ. ಈಗ ಸಂಜೆ ಮುಂದಷ್ಟೇ ಕಸ ಗುಡಿಸ್ಕೊಂಡು ದೀಪ ಹಚ್ಚಬೇಕು. ದಿನ ಅಷ್ಟೇ ಮನೆ ಕ್ಲೀನಾಗಿದ್ರೂ ನಾನು ಕಸ ಹೊಡೆಯೋದಂತೂ ಬಿಡೋಂಗಿಲ್ಲ. ಅದು ಕಂಪಲ್ಸರಿ ಹೊಡಿಲೇಬೇಕು. ಅದು ಕಸ ಹೊಡೆದ್ರನ ಸಮಾಧಾನ ಅಂತ ಅನಿಸ್ತತಿ. ಸಂಜೆ ಮುಂದೆ ಎಲ್ಲ ಕಸ ಹೊಡೆದು ಇವಾಗ ತಲೆ ಬಚ್ಕೊಳಕತ್ತೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ಕೊಂಡು ಪ್ರತಿ ವಾರ ಹೋಗ್ತಾನೆ. ಆದರೆ ಇವತ್ತು ಸಿಕ್ಕಾಪಟ್ಟೆ ಮಳೆ ಬರಾಕತ್ತಿತ್ತು ನಮ್ಮ ಏರಿಯಾದಾಗ. ಹಾಗಾಗಿ ಇವತ್ತು ದೇವಸ್ಥಾನಕ್ಕೆ ಹೋಗೋದು ಬೇಡ, ನೆಕ್ಸ್ಟ್ ವೀಕ್ ಮಳೆ ಇರಲಿಲ್ಲ ಅಂದ್ರೆ ಹೋದ್ರಾತಂಥೇಳಿ ನಾನು ದೇವಸ್ಥಾನಕ್ಕೇನು ಹೋಗಲಿಲ್ಲ ನೋಡ್ರಿ. ಈ ವಾರ ಇದೇ ವಾರ ಮಿಸ್ ಮಾಡಿದ್ದು ಅನ್ನಿಸ್ತತಿ. ನಾನು ಒಂದು ವಾರನೂ ಈಗ ಸುಮಾರು ದಿವಸ ಆಗಿತ್ತು ಮಿಸ್ ಮಾಡೇ ಇರಲಿಲ್ಲ. ದೇವಸ್ಥಾನಕ್ಕಂತೂ ಹೋಗಿ ಬರ್ತಿದ್ನಿ. ಇವತ್ತು ಮಳೆ ಇರೋದ್ರಿಂದ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ವೀಕ್ ಹೋದ್ರಾತಂಥೇಳಿ ಬಿಟ್ಟೇನಿ. ಇನ್ನು ಇವಾಗ ನಾನು ರೆಡಿ ಆಗಕತ್ತೀನಿ ನೋಡ್ರಿ. ಸಾನ್ವಿಯನ್ನು ಬಂದು ಮುಖ ತೊಳ್ಕೊಂಡು ರೆಡಿಯಾಗಿ ಮತ್ತೆ ಆಟ ಆಡೋಕೆ ಹೋಗ್ಬಿಟ್ಟಿದ್ಲು. ಮಧ್ಯಾಹ್ನ ಎಲ್ಲ ಹೋಮ್ವರ್ಕ್ ಮುಗಿಸಿರೋದ್ರಿಂದ ಆಕೆಗೆ ರಾತ್ರಿ ಏನೋ ಅಷ್ಟೊಂದು ಕೆಲಸ ಏನೂ ಇರಲಿಲ್ಲ ಮನ್ಯಾಗ. ಆಕೆ ಅಲ್ಲೇ ಆಟ ಆಡೋಕೆ ಹೋಗ್ಬಿಟ್ಟಿದ್ಲು. ಇವಾಗ ನಾನು ದೇವರಿಗೆ ದೀಪ ಹಚ್ಚಕತ್ತೀನಿ ನೋಡ್ರಿ. ಇನ್ನು ರಾತ್ರಿ ಮತ್ತೆ ನಾನು ಅಡುಗೆ ಮಾಡಬೇಕಿತ್ತು. ಮಧ್ಯಾಹ್ನದ ಹಿಂಡಿತ್ತು ಮತ್ತು ಸ್ವಲ್ಪ ಚಪಾತಿ ಹಿಟ್ಟನ್ನು ನಾದ್ಕೊಂಡು ಅನ್ನ ಮತ್ತು ಸಾರು ಇಷ್ಟು ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ನನಗೊಬ್ಬಕ್ಕೆ ನಮ್ಮ ಮನೆಯವ್ರು ಮಧ್ಯಾಹ್ನ ರೊಟ್ಟಿ ತಿಂದ್ರಂದ್ರೆ ಮುಗಿತವ್ರು. ರಾತ್ರಿ ಏನು ಚಪಾತಿ ಅದು ಬೇಕಾ ಅನ್ನೋದಿಲ್ಲ. ಅವ್ರು ಅನ್ನ ಸಾಂಬಾರು ಅಷ್ಟು ಆದರೆ ಸಾಕು ಅವ್ರಿಗೆ. ನನಗೊಬ್ಬಕ್ಕಿಗೆ ಟೊಮೆಟೊಕಾಯಿ ಹಿಂಡಿ ಇತ್ತಲ್ಲ, ಅದನ್ನು ತಿನ್ಬೇಕನ್ನೋ ಆಸೆಕಾಗಿ ಅಷ್ಟೇ ನಾನು ಒಂದು ಸ್ವಲ್ಪನ ಚಪಾತಿ ಹಿಟ್ಟನ್ನು ನಾದಿಟ್ಕೊಂಡಿದ್ನಿ. ನುಗ್ಗಿಕಾಯಿ ಸಾರು, ಅನ್ನ ಮತ್ತು ಸ್ವಲ್ಪ ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಹಾಗಾಗಿ ಬೇಗನೆ ನಾನು ಒಂದು 6:30-7 ಗಂಟೆಗಂದ್ರೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ನಿ. ಮಧ್ಯಾಹ್ನ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲನೂ ಫಸ್ಟ್ ಜೋಡಿಸಿಟ್ಕೊಳಕತ್ತೀನಿ. ಇನ್ನು ಚಹಾ ಮಾಡ್ಕೊಂಡು ಕುಡಿದು ನಾನು ಅಡುಗೆ ಕೆಲಸನ ಶುರು ಮಾಡ್ಕೋಬೇಕು. ಕುಕ್ಕರಲ್ಲಿ ಬೇಳೆ ಕುದಿಯಕ್ಕಿಡತ್ತೀನಿ. ಹಂಗೆ ಪಾತ್ರೆ ಒಳಗೆ ರೈಸ್ಗನು ಇಟ್ಬಿಟ್ಟನಿ. ಬೇಗ ಎರಡು ಒಂದೇ ಸರಿ ಆಗಿಬಿಡ್ತದಂತೇಳಿ. ನಿನ್ನೆ ಒಂದು ವಿಡಿಯೋ ಹಾಕಿದ್ದು ನಾನು ಕಿಚನ್ ರ್ಯಾಕ್ ತರಿಸಿದ್ದು. ಅದರಲ್ಲಿ ಒಂದಷ್ಟು ಜನ ಲಿಂಕ್ ಶೇರ್ ಮಾಡಿರಿ ಅಂತೇಳಿ ಕಮೆಂಟ್ ಮಾಡಿದ್ರಿ. ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡಿ ತೊಗೋಬೋದು. ಪ್ರಾಡಕ್ಟ್ ಅಂತೂ ಚಲೋ ಐತೆ ನೋಡ್ರಿ. ಇಷ್ಟ ಆದರೂ ತೊಗೋಬೋದು. ನಾವು ಅದನ್ನು ಕಿಚನಲ್ಲಿ ಅಷ್ಟೇ ಯೂಸ್ ಮಾಡಬೇಕಂತೇನಿಲ್ಲ. ಬೇರೆ ಕಡೆ ನಾವು ಬಟ್ಟೆ ಇಡೋಕ್ಕೂ ಯೂಸ್ ಮಾಡ್ಕೋಬೋದು. ಮತ್ತು ಜಾಸ್ತಿ ಸ್ಲಿಪ್ಪರ್ಸ್ ಅದಾವಪ್ಪ ನಮ್ಮ ಮನೆಯೊಳಗಂತಂದ್ರೆ ಸ್ಲಿಪ್ಪರ್ಸ್ ಇಡೋಕ್ಕೂ ಯೂಸ್ ಮಾಡ್ಕೋಬೋದು. ಮಕ್ಕಳದ್ದು ಬುಕ್ಸ್ ಇಡೋಕ್ಕೆ ಯೂಸ್ ಮಾಡ್ಕೋಬೋದು. ಎಲ್ಲ ಥರನೂ ಯೂಸ್ ಆಗ್ತತಿ. ಆದರೆ ಅಷ್ಟೊಂದು ಗಟ್ಟಿ ಕ್ವಾಲಿಟಿ ಇಲ್ಲದ ನೋಡಿ ನೀವು ತರಿಸ್ಕೊರಿ. ಈ ಥರ ಅಡುಗೆ ಮನೆಯೊಳಗೆ ಯೂಸ್ ಮಾಡೋದು ಬಟ್ಟೆ ಇಡೋಕ್ಕಾದ್ರೆ ಓಕೆ. ಇವಾಗ ಅಂಗಡಿಲೆಲ್ಲ ಇವಾಗ ಒಂದಷ್ಟು ಜನ ಶಾಪೆಲ್ಲ ಇಟ್ಕೊಂಡಿರ್ತಾರೋ ಆ ಥರ ಶಾಪಲ್ಲೆಲ್ಲ ಯೂಸ್ ಮಾಡೋಕ್ಕೆ ಅದು ಅಷ್ಟೊಂದೇನು ವರ್ತ್ ಅಲ್ಲ. ನೋಡಿ ತರಿಸ್ಕೊಳ್ರಿ. ಇನ್ನು ಸುಮಾರು ಅದಾವು, ನೀವು ಚೆಕ್ ಮಾಡ್ಕೋಬೋದು.
ನಾನು ಇವಾಗ ಬಜ್ಜಿ ಮಾಡಕತ್ತೀನಿ ನೋಡ್ರಿ. ಮೆಣಸಿನ್ಕಾಯಿ ತೊಗೊಂಡು ಬಂದಿದ್ನಿ, ಹಾಗಾಗಿ ಒಂದೆರಡು ಬಜ್ಜಿ ಮಾಡಿರಾತು ಅನ್ನ ಸಾರು ಜೋಡಿ ಅಂತೇಳಿ ಇವಾಗ ಬಜ್ಜಿಯನ್ನು ಮಾಡಕತ್ತೀನಿ. ಸುಮಾರು ವಿಡಿಯೋದಲ್ಲಿ ನಾನು ರೆಸಿಪಿ ಎಲ್ಲ ಶೇರ್ ಮಾಡ್ಕೊಂಡ್ಬಿಟ್ಟೆನು ಆಲ್ರೆಡಿ, ಹಾಗಾಗಿ ಈ ವಿಡಿಯೋದಲ್ಲಿ ರೆಸಿಪಿ ಎಲ್ಲ ಏನೂ ತೋರ್ಸಕತ್ತಿಲ್ಲ. ಇವಾಗ ಅನ್ನ ಮತ್ತು ಸಾರು ರೆಡಿ ಇತ್ತು. ಬಜ್ಜಿ ಅಷ್ಟು ಮಾಡಿ ನಮ್ಮನೆಯವ್ರಿಗೆ ಊಟಕ್ಕೆ ಕೊಟ್ಟು ಆಮೇಲೆ ನಾನು ಚಪಾತಿ ಮಾಡ್ಕೋಬೇಕು ನೋಡ್ರಿ. ನನಗೂ ಬರೀ ಅನ್ನ ಸಾಂಬಾರು ತಿನ್ಬೇಕಂತ ಅನ್ಸಕತ್ತಿತ್ತು, ಆದ್ರೆ ಟೊಮೆಟೊಕಾಯಿ ಹಿಂಡಿ ಇತ್ತಲ್ಲ ಮತ್ತು ಟೇಸ್ಟ್ ಮಾಡಿದಂಗೆ ಆಕತ್ತು ಅಂತೇಳಿ ಎರಡು ಚಪಾತಿ ಮಾಡಿಕೊಂಡು ಒಂದು ಸ್ವಲ್ಪನ ರೈಸ್ ನಾನು ಊಟ ಮಾಡೀನಿ ನೋಡ್ರಿ. ಬಜ್ಜಿ ಅಂತೂ ಭಾರಿ ಮಸ್ತ್ ರೆಡಿಯಾಗಿದ್ದು. ಸುಮಾರು ವಿಡಿಯೋದಲ್ಲಿ ನಾನು ಬಜ್ಜಿದು ರೆಸಿಪಿನೂ ಶೇರ್ ಮಾಡ್ಕೊಂಡಿದ್ದೀನಿ. ರಾತ್ರಿ ಅಡುಗೆ ಎಲ್ಲ ಆಯಿತು. ಬೇಗನೆ ಒಂದು 8 ಗಂಟೆ ಅನ್ಕೊಡಕ್ಕೆ ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ನಿ. ಇವಾಗ ನಮ್ಮನೆಯವ್ರಿಗೆ ಊಟಕ್ಕೆ ಹಾಕಿ ಕೊಡಕತ್ತೀನಿ ನೋಡ್ರಿ. ಅನ್ನ ಮತ್ತು ನುಗ್ಗೆಕಾಯಿ ಸಾರು, ನಮ್ಮನೆಯವ್ರ ಫೇವ್ರೇಟ್ ಸಾರಿದು. ಅನ್ನ ನುಗ್ಗೆಕಾಯಿ ಸಾರು, ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಅನ್ನ ಸಾಂಬಾರು ಚಲೋ ಇರ್ತೈತಿ, ಹಾಗಾಗಿ ತುಪ್ಪ, ಮೆಣಸಿನ್ಕಾಯಿ, ಬಜ್ಜಿ ಇಷ್ಟಿತ್ತು ನೋಡ್ರಿ ಇವತ್ತಿನ ರಾತ್ರಿ ಊಟಕ್ಕೆ. ಇನ್ನು ನಾನು ಚಪಾತಿ ಮಾಡ್ಕೋಬೇಕು. ಚಪಾತಿ ಮಾಡಿಕೊಂಡು ಊಟನ ಮಾಡಬೇಕು. ಹಂಗೆ ಊಟ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಕಿಚನ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಿಟ್ಟೆನು ನೋಡ್ರಿ. ಬೆಳಗ್ಗೆಗೆ ಸ್ವಲ್ಪ ಕೆಲಸ ಎಲ್ಲ ಕಡಿಮೆ ಆಗ್ತದಂತೇಳಿ ರಾತ್ರಿ ನಾನು ಈ ರೀತಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಮತ್ತು ವಿಡಿಯೋ ಎಲ್ಲ ಹೆಂಗೆ ಬರತ್ತವಂತೇಳಿ ಕಮೆಂಟಲ್ಲಿ ತಿಳಿಸ್ರಿ. ಮತ್ತು ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್, ಬಾಯ್.